ಲಾಸ್ಟ್ ಬೆಂಚಲ್ಲಿ ಗಿರೀಶ ಇದ್ದಾನಲ್ಲ, ಅವನು ರೀಲ್ಸ್ ಎಲ್ಲ ಮಾಡ್ತಾಳಲ್ಲ ಸೋನು, ಅವಳಿಗೆ ಪ್ರಪೋಸ್ ಮಾಡೋದ್ನಂತೆ. ಅವ್ನು ಬಿಡೆ, ಅವ್ನು ಎಲ್ರಿಗೂ ಪ್ರಪೋಸ್ ಮಾಡ್ತಿರ್ತಾನೆ. ಹೋಗ್ಲಿ ಬಿಡೆ, ನಮಗೆ ಮೇಘ ಚೆಲ್ಲೋದ್ಲಪ್ಪ ಇವಳು. ಇವನು ಬೇರೆ ಎದುರುಗಡೆನೆ ಬರ್ತಿದ್ದಾನೆ, ಏನು ಮಾಡೋದು? ಅಲ್ಲ ಕಣ, ನಾನೇನೋ ನನ್ನ ಫ್ರೆಂಡ್ ಜೊತೆ ಬೇಜಾನ್ ಎಗರ್ತಾ ಇದ್ದೆ. ಎಗ್ರೆ ಇವಾಗ ಇವಳು ಬೇರೆ ಎಲ್ಲೋದ್ಲಪ್ಪ. ಹಾಯ್. ಹಾಯ್ ಹಾಯ್. ಅದು ನನ್ನ ಫ್ರೆಂಡ್ ಹೇಳ್ತಿದ್ದ, ಹುಡುಗಿರು ಬರೀ ಹಿಂದೆಯಿಂದ ಮಾತ್ರ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಆದ್ರೆ ನೀವು ಮುಂದೆಯಿಂದನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರ ಗೊತ್ತೇನ್ರಿ? ನಾನೆಲ್ಲ ಕಡೆಯಿಂದನೂ ಚೆನ್ನಾಗೇ ಕಾಣಿಸ್ತೀನಿ, ಸುಮ್ಮನೆ ದಾರಿ ಬಿಡ್ರಿ. ಇವನೊಬ್ರು ಇದೇ ಟೈಮಲ್ಲಿ ಬರಬೇಕು. ಅದು ನಂಗೊಂದು ಡೌಟು. ಏನ್ರಿ ಅದು ನಿಮ್ಮ ಡೌಟು? ನಿಮ್ಮಪ್ಪ ಏನಾದರೂ ಶುಗರ್ ಫ್ಯಾಕ್ಟ್ರಿ ಓನರ್ರಾ? ಯಾಕೆ? ಇಷ್ಟೊಂದು ಸ್ವೀಟಾಗಿ ಕಾಣಿಸ್ತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ನಿಮ್ಮಪ್ಪ ಏನು ನಿಮಾನ್ಸ್ ಪೇಷಂಟಾ? ಯಾಕೆ? ಒಳ್ಳೆ ಮೆಂಟಲ್ ಥರ ಆಡ್ತಿದ್ದೀರಲ್ರಿ, ಬಿಡ್ರಿ ದಾರಿನ. ಅಯ್ಯೋ ಕರ್ಮ. ರೀ ಅಣ್ಣ ಪ್ಲೀಸ್ ಏನು ಮಾಡಬೇಡಿ, ಪ್ಲೀಸ್ ಅಣ್ಣ ಏನು ಮಾಡಬೇಡಿ, ಕಾಲಿಗೆ ಬೀಳ್ತೀನಿ ಅಣ್ಣ, ಪ್ಲೀಸ್ ಅಣ್ಣ ಏನು ಯಾವನೇ ಅಣ್ಣ ಲವ್ ಮಾಡ್ದಂಗೆ ಉಳ್ಕೊಂಡಿರೋ 3 ಮತ್ತೊಂದು ಹುಡುಗಿರಲ್ಲಿ ನೀವು ಅಣ್ಣಂದ್ರೆ ನಾವೇ ಬಾಯಿ ಮಣ್ತಿರ್ಬೇಕೇನೆ. ಇನ್ನೊಂದ್ಸಲ ಅಣ್ಣ ಗಿಣ್ಣ ಅಂದ್ರೆ ಹಿಂದೆ ಮುಂದೆ ಚುಚ್ಚಿಡ್ತೀನಿ. ಐ ಹೋಗಿ ಅವಳು ಕಾಲೇಜ್ ಮುಗಿಯೋವರೆಗೂ ಅವಳ ಜೊತೆ ಏನಾದ್ರು ಓಡಾಡಿದ್ ಕಂಡ್ರೆ ಮತ್ತೆ ಚುಚ್ಚಿ ಅವಳು. ಕಾಲೇಜು ಇಲ್ಲ, ಯಾವಳು ಇಲ್ಲ. ಅಣ್ಣ ಇನ್ ಲೈಫ್ ಲಾಂಗ್ ಅವಳು ಸುತ್ತಮುತ್ತ ಸುಳಿಯಲ್ಲ ಅಣ್ಣ, ಪ್ಲೀಸ್ ನನ್ನ ಬಿಟ್ಬಿಡಿ ಅಣ್ಣ, ಪ್ಲೀಸ್. ಮತ್ತೆ ಚುಚ್ಚಿ ಅವಳು ನಿನ್ ಕರಿಬೇಕು ಸರ್. ಪ್ರೀತಿಯಿಂದ ಬಾಯಿ ಬಂಗಾರ ಅಂತ ಹೇಳ್ಬಿಟ್ಟು ಬಾಯ್ ಬಂಗಾರ. ಡಬ್ಬ ನನ್ನ ಮಗನೇ, ಮನೆ ಕಡೆ ಕಾಣಿಸ್ಕೊ, ಕಸದ ಬಿಟ್ಟಲ್ಲಿ ಹೊಡೆದು ಸಾಯಿಸ್ಬಿಡ್ತೀನಿ ಡಬ್ಬ ನನ್ನ ಮಗ. ಹೋಗಲು ನೀನು ಹೇಳ್ದಂಗೆ ಏನೂ ಆಗಲಿಲ್ಲ. ನಾಗರಾವ್ ಥರ ನುಲಿತಾಳೆ ಅಂದೆ, ಆದ್ರೆ ಅವಳು ನೋಡಿದ್ರೆ ಕಚ್ಚೋಕೆ ಬರ್ತಾಳೆ. ಏನೋ ಮಿಸ್ ಹೊಡ್ತಿದೆ ಒಂಟೆ. ಈ ಹುಡುಗಿ ಡೈಲಾಗ್ಗೆಲ್ಲ ಬೀಳಲ್ಲ ಅನ್ಸುತ್ತೆ. ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಆ ಐಡಿಯಾಗೆ ಇವಳು ಬೀಳಬೇಕು, ಇವಳು ನುಟ್ಟಿಸ್ಕೊಂಡಿರೋ ಅವ್ರ ಅಮ್ಮನೂ ಬೀಳಬೇಕು. ಉಂಟೆ ಆ ಮೂಲೆ ಸರಿ ಇರಲಿಲ್ಲ, ಏನೋ ವಾಸ್ತು ಪ್ರಕಾರ ಡೌಟ್ ಇತ್ತು. ಈ ಮೂಲೆ ಬೊಂಬಾಟಾಗಿದೆ. ಎಲ್ಲ ಆ್ಯಂಗಲಿಂದಲೂ ನೋಡಿದ್ರು ಸೂರ್ಯ ಹುಟ್ಟೋದು ಈ ಕಡೆ, ಮುಳುಗೋದು ಈ ಕಡೆ, ಆ ಕಡೆ ಈ ಕಡೆ. ಈ ಮೂಲೆ ಪಕ್ಕ 100% ಬಿದ್ದೇ ಬೀಳ್ತಾಳೆ ಮಗ. ಟ್ರೈ ಮಾಡು ನೀನು. ಬೀಳ್ತಾಳೆ. ಅದೇಂಗೆ ಹೇಳ್ತೀಯಾ? ಲವ್, ಈ ಮೂಲೆ ಒಂಥರ ಮನ್ಮತ ಮೂಲೆ ಕಣದು. ಮನ್ಮತ ಮೂಲೆನಾ? ಹಂಗಂದ್ರೆ ಗಂಡ ಹೆಂಡತಿ ಮಲ್ಕೊಳಲ್ವಾ ಆ ಮೂಲೆ. ಹೌದಾ? ಬೀಳ್ತಾಳೆ ಮಗ, ಬೀಳ್ತಾಳೆ. ಎಂಜಾಯ್ ಮಾಡು. ಟ್ರೈ ಮಾಡು. ಏನಿಲ್ಲ, ಒಂದು ಸಿಂಪಲ್ ಐಡಿಯಾ. ಅವಳು ಬರ್ತಾಳಲ್ಲ, ಬಂದ ತಕ್ಷಣ ಒಬ್ಳೇ ಬರ್ತಿರ್ತಾಳೆ. ಸ್ಟೈಲಾಗಿ ಅವಳು ಮುಂದೆ ಹೋಗಿ ಅವಳು ಸುತ್ತ ಒಂದು ರೌಂಡ್ ಹೊಡೆದು ಡ್ರಾಪ್ ಕೊಡ್ಲ ಚಿನ್ನ. ಅದಕ್ಕೆ ಅವಳು ನಂಗೆ ಗಾಡಿ ಮೇಲೆ ಬಂದು ಕುತ್ಕೊಂಡು ತಪ್ಕೊಂಡ್ಬಿಡ್ತಾಳೆ. ಬಂಟಿ, ಈ ಬಾಡಿಗೆ ಅವಳು ಬೀಳ್ತಾಳೆ ಅಂತೀಯಾ? ಇಲ್ಲ, ಈ ಗಾಡಿ ನೋಡಿ ಬೀಳ್ತಾಳೆ. ಆಕ್ಸಿಲೇಟರ್. ಎಲ್ಲೋ ಬರ್ಲಿಲ್ಲ. ಬರ್ತಾಳ? ಎಲ್ಲೋ ಇನ್ನೇನ್ ಬಂದ್ಬಿಡ್ತಾಳ. ಏನೋ ಬರ್ಲಿಲ್ಲ. ಬಂದ್ಬಿಡ್ತಾಳ. ಕೊಡ ಆಕ್ಸಿಲೇಟರ್.
ಬಂದ್ಲು 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 ಆ, ಒಂಟಿ ಏನ ಒಳ್ಳೆ ಕಿಸ್ ಕೊಡೋ ಟೈಮಿಗೆ ಗೊಣ್ಣೆ ಬಂದಂಗಾಯ್ತು ಕಣ. ಛೆ, ಆದ್ರೂ ಇವನ್ನೆಲ್ಲೋ ನೋಡಿದೀವಿ ಅನ್ಸುತ್ತೆ ಕಣ. ಇನ್ನೆಲ್ಲ ಮುಖ ಕಿತ್ತು ಹಂಗೆ ಸುಸ್ಸು ಮಾಡ್ಲಿಲ್ವಾ? ಆ ನನ್ನ ಮಗ ಇವನೇ ಅವನ ಇವನು ಅವನೇ. ಇವಳು ಡ್ಯಾಡಿನ. ಹಾ, ಆದರೂ ಹಾ. ಒಂಚೂರು ರಫಾಗಿ ಹ್ಯಾಂಡ್ಲ್ ಮಾಡ್ಬಿಟ್ಟೆ ಒಂಟಿ. ಪಾಪ ಹುಡುಗಿ ಎದ್ರುಕೊಂಡು ಅವ್ರು ಡ್ಯಾಡಿ ಕರ್ಕೊಂಬಂದ್ಬಿಟ್ಟಿದೆ. ಹುಡುಗಿ ಈ ಹುಡುಗಿರು ಒಂಥರ ಮಲ್ಗೆ ಹೋಗಿದ್ದಂಗೆ ಕಣ. ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಹುಡುಗಿ ಎದ್ಕೊಂಡಿದ್ದಾಳಂತೀಯ? ಮತ್ತಿನ್ನೇನೋ ಪಾಪ. ಮುಖದಲ್ಲಿ ಭಯನೇ ಕಾಣಿಸ್ತಿಲ್ವಲ್ಲ. ಹೋಗ್ಲಿ ಬಿಡು. ನೆಕ್ಸ್ಟ್ ಇನ್ನೊಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತೀನಿ. ನಾನು ಹೇಳ್ದಂಗೆ ಮಾಡು ಸಾಕು. ನಡಿ. ಓ ಛತ್, ಇವಾಗಲೇ ಪಂಚರ್ ಆಗ್ಬೇಕಾ? ಮಗಳು ಬೇರೆ ಕಾಯ್ತಾ ಇದ್ದಾಳಲ್ಲಿ. ಹಲೋ ಹಾ ಮಗಳೇ, ಅಪ್ಪ ಎಲ್ಲಿದ್ದೀರಾ? ಅದು ನಾನು ಗಾಡೀಲಿ ಬರ್ತಾ ಇದ್ದೆ, ಗಾಡಿ ಪಂಚರ್ ಆಗ್ಬಿಡ್ತು. ಇವತ್ತು ಒಂದಿನ ಆಟೋದಲ್ಲಿ ಬಂದ್ಬಿಡಮ್ಮ, ಬೇಜಾರು ಮಾಡ್ಕೋಬೇಡ ಮಗಳೇ. ಸರಿ. ಬರ್ತಾಳೆ ಆಲ್ ದ ಬೆಸ್ಟ್ ಕಣ. ಸ್ಟಾರ್ಟ್ ಮಾಡು, ಬೇಗ ಬೇಗ ಮಾಡು. ಹೋಗು. ಇರು ನಾನು ಹೇಳ್ಕೊಟ್ಟೆ ಮಾಡು. ಹುಲಿ ಅಷ್ಟೇ. ಒಂದು ಗುಂಡಿ ತಪ್ಸಕ್ ಬರಲ್ಲ. ಹುಡುಗಿನ ಹೆಂಗೋ ಪಟಾಯಿಸ್ತೀಯ ನೀನು. ಹುಡುಗಿ ಮನೆ ಹಾಳಾಗೋಗ್ಲಿ, ಒಂದು ಬೈಕ್ ಎತ್ತು. ಅಮ್ಮ, ಹುಡುಗಿನೂ ಬೇಡ, ಗುಂಡಿಗ ನಿಗಿರ್ಕೊಂಡು ಬೀಳೋದು ಬೇಡ. ಅಮ್ಮ, ಅಯ್ಯೋ. ಹುಡುಗಿ ಬೇಕು ಅಂದ್ರೆ ಗುಂಡಿಗೂ ಬೀಳ್ಬೇಕು, ಗುಂಡಿಗೆನೂ ಗಟ್ಟಿ ಮಾಡ್ಕೊಬೇಕು ಅಂಟಿ. ಅಯ್ಯಪ್ಪ, ಗುಂಡಿಗೆ ಮನೆ ಹಾಳಾಗೋಗ್ಲಿ, ಗುಂಡಿಗೆ ಬಿದ್ದು ಗುಂಡಿ ಹೊಡ್ಕೊಂಡಿದ್ದೀನಿ. ಫೈನಲ್ ಆಗಿ ಒಂದು ದೊಡ್ಡ ಪ್ಲಾನ್ ಮಾಡ್ತೀನಿ. ಅಪ್ಪ, ನಿನ್ ಪ್ಲಾನ್ ಇಂದಲೇ ಗುಂಡಿ ಮುಚ್ಕೊಂಡು ಸುಮ್ನಿರೋ. ನಿನ್ ಪ್ಲಾನ್ ಇಂದಲೇ ಗುಂಡಿ ಬಿದ್ದು ಗುಂಡಿ ಹೊಡ್ಕೊಂಡಿರೋದು. ಇನ್ ಮುಂದೆ ಏನ್ ಪ್ಲಾನೇ ಮಾಡೋದ್ ಬೇಡ, ಎಲ್ಲ ನಾನೇ ಮಾಡ್ತೀನಿ. ಬೈಕ್ ಎತ್ತ ಮೊದ್ಲು, ಮೇಲೆತ್ತ. ನಾಳೆ ನಾನೇ ಹುಡುಗಿ ಮನೆಗೆ ಹೋಗಿ ಗಾಡಿ ಪರ್ಮನೆಂಟ್ ಆಗಿ ಆನ್ ಆಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಪಟ್ಟಿ